ಇಂತ ಮ್ಯಾಗಿನ ಮಾತುಗಳ ಮಾತಾಡಿ ಕೆಸರ ಕಲ್ಲಿಟ್ಟು ದಾಟಿ ಹೋಗಬೇಡ ಅಂತಂದ್ರ ಅವ್ರು. ಅಣ್ಣಾಜವ್ರ ಇದಕ್ಕ ನಾ ಏನು ಸಿದ್ಧಾಂತ ಮಾತಾಡ್ತೇವೆ, ಈ ಮಾತಿಗೆ ನಾ ಕರೆದಿಲ್ಲ. ಮಾತುಗಳಪ್ಪ ಅಂತಂದ್ರ ನೀವು ಎಷ್ಟೇ ಆಗ್ಲಿ ಸಾಲಿ ಒಳಗ ಸಾಲಿ ಕಲ್ಸವ್ರಿ, ಸರ್ ಅದರಿ ಟೀಚರ್ ಅದರಿ, ಕರೆ ಬಂದ್ ಇಲ್ಲಿ ಹಿಂಗ ಮಾತಾಡಕತ್ತೀರಿ. ನೀವೇನು ಮಾಸ್ತರ್ ಇದ್ದೀರೋ ಏನಾದ್ರು ನನಗೆ ತಿಳಿಯಲ್ಲ. ಮಾಸ್ತರ್ ಕಾಲೇಜ್ ಮಾಸ್ತರ್ ಕಾಣಿಸ್ತಾರ. ಈಗ ವಿಚಾರ ಮಾಡ್ರಿ, ಒಂದು ಮಾತು ಸಿದ್ಧಾಂತ ಮಾತು ಹೇಳ್ಬೇಕಾದ್ರೆ ಅದಕ್ಕೆ ದೃಷ್ಟಾಂತ ಕೊಟ್ಟು ಸಿದ್ಧಾಂತ ಹೇಳ್ತಾರೆ. ಹೌದು, ಆ ರೀತಿಯಾಗಿ ನಾ ಹೇಳಿನಿ. ಹೌದು, ದೃಷ್ಟಾಂತ ಕೊಟ್ಟು ಸಿದ್ಧಾಂತ ಮಾತುಗಳ ಮಾತಾಡಿನಿ. ಹಂಗ ನೀವೇನಾರೇ ಮಾತಾಡಿರೇನು? ಏನಿಲ್ಲ. ಇಲ್ಲ, ಮತ್ತ ನಮಗೆ ಹೇಳ್ತಾರ ಅವರು ದೇಶ ಸುತ್ತಿ ಜನ ತಿಳ್ಕೊಬೇಕಂತ ಕೋಶ ಓದಿ ಜ್ಞಾನ ಬೆಳೆಸಬೇಕ. ದೇಶ ಸುತ್ತಿ ಜನ ತಿಳ್ಕೊಬೇಕು, ಕೋಶ ಓದಿ ಜ್ಞಾನ ಬೆಳೆಸಬೇಕು, ಹಾಡಿಕೆ ಮಾಡಿ ಹೆಸರು ಗಳಿಸಬೇಕು. ಮಾತಾಡಿದ್ರೆ 4-5 ಜನ ಹೌದ್ ಇರ್ಬೇಕು ಅಂತಕ್ಕಂತ ಮಾತು ಹೇಳ್ಯಾರ. ಇದನ್ನು ಸುದ್ದಿ ಮಾಡಿದ್ರೆ ಈಗ ನಾ ಯಾಕೆ ಹೇಳಿದ್ವಿ ವಾದ ಸಂಘದೊಳಗ ಎಲ್ಲಾರು ವಿಚಾರ ಮಾಡ್ರಿ. ಇವತ್ತಿನ ದಿವಸ ಜಗನೇ ಮಾತಾಡ್ತದ ಏನಂತ ಹೇಳಿ ದೇವ್ರಂತ ಯಾರಿಗೆ ಕರೆದಾರ? ದೇವ್ ಅಂದ್ರ ದೇವ್ ಇಲ್ಲದವ, ವ ಅಂದ್ರ ವರ್ಣ ಇಲ್ಲದವ, ರೂ ಅಂದ್ರ ರೂಪ ಇಲ್ಲದವ. ಅವ ನನ್ನ ದೇವ್ರದ. ಮತ್ತು ದೈ ಅಂದ್ರ ಏನು, ತ ಅಂದ್ರ ಏನು? ನೀನು ದೈತ್ ಅಂದ್ರ ಯಾರು ಹೇಳ್ಬೇಕಾಗಿತ್ತಲ್ಲ ನೀನು ಅಣ್ಣಾಜಿಯವ್ರ? ಹೇಳ್ಬೇಕಾಗಿತ್ತಪ್ಪ, ಹೇಳ್ಯಾರನು ಅಲ್ಲಿ ಮಾನ್ಯ ಮನಿ ಸಂಸ್ಥೆ ಮಾಡಕತ್ತಾರ. ಅಲ್ಲಿ ಇಟ್ಟು ಅಣ್ಣಾಜಿಯವ್ರ ನೀವೊಂದು ಮಾತು ಹೇಳೋದಕ್ಕೆ ಅವ್ರು ಬಹಳ ಉತ್ತಮ ರೀತಿಯಾಗಿ ಮಾತಾಡಿದಾರ. ಏನವ ನಾವೊಂದು ಮಾತು ಏನಪ್ಪ ಅಂತಂದ್ರ ರಾವಣಪ್ಪ ಅಂತಂದ್ರ ಅವ್ರ ಅಂದಿನ ಮಾತಿಗೆ ನಾ ಅಂದಿನಿ. ಏನಂದ್ರಿ? ರಾವಣ ಅಂದ್ರ ಇವ ಒಬ್ಬ ದೈತಲ್ಲ, ಇವ ಒಬ್ಬ ಬ್ರಾಹ್ಮಣ ಅದನ. ಬ್ರಾಹ್ಮಣ ಹೆಂಗದನ? ಯಾರಪ್ಪ ಅಂತಂದ್ರ ತಮ್ಮ ಬ್ರಹ್ಮನ ಮಾನಸ ಪುತ್ರರೊಳಗೆ ಯಾರಪ್ಪ ಅಂತಂದ್ರ ಆ ಪುಲಿತ್ತ ಅಂತಕ್ಕಂತ ಒಬ್ಬ ಮಗ. ಅವನ ಹೊಟ್ಟಿಗೆ ಆ ಋಷಿ ಹೊಟ್ಟಿಗೆ ಯಾರು ಹುಟ್ಟಿ ಬಂದಾರ? ವಿಸರ್ವ ಅಂತಕ್ಕಂತ ಮಗ, ವಿಶ್ರವ ಅಂತಕ್ಕಂತ ಮಗ ಹುಟ್ಟಿ ಬಂದನ. ಅವನ ಹೊಟ್ಟಿಗೆ ರಾವಣ ಅದನ. ಇವನಿಗೆ ನೀವ್ ಹೆಂಗ್ ದೈತ ಅಂತೇಳಿ ಕರಿತೀರಿ ಅಂತ ಕೇಳಿ ಅವ್ರು ಹೇಳ್ತಾರೆ, ಬ್ರಹ್ಮನ ಮಾನಸ ಪುತ್ರ ಹೊಟ್ಟಿಗೆ ಹುಟ್ಟಿ ಬಂದವ. ಹೌದು, ಕರೆ ಇವನಿಗೆ ಹೆಂಗ ದೈತ ಅಂತೇಳಿ ಕರಿತೀರಿ ಅಂತ ಕೂಡಿ ಅವ್ರ ಬುಕ್ಕ ತಂದಾರ. 4-5 ಬುಕ್ಕ ತಂದಾರ. ಏನಂತೇಳಿ ಅಂದ್ರ ಅವರು ಏನಂತಾರೆ? ತಂಗಿ ಒಂದೇ ಬುಕ್ಕದಾಗ ಅಲ್ಲ, ಇಂತ 7-8 ಬುಕ್ಕಿನೊಳಗ ರಾವಣ ದೈತದ ಅಂತೇಳಿ ತೋರಿಸಿ ಕೊಡ್ತೀನಿ ಅಂತಂದ್ರ ಅವ್ರು. ಒಪ್ಕೋತೀನಿ, 18 ಬುಕ್ನಾಗ ನೀವು 7-8 ಬುಕ್ನಾಗ ತೋರಿಸಿ ಕೊಡ್ರಿ ರಾವಣ ದೈತದ. ಯಾರೋ ರಾವಣ ದೈತ ತೋರಿಸಿ ಕೊಡ್ತೀನಿ ಅಂತ ನಂದಿರಲ್ಲ. 18 ಬುಕ್ಕಿನೊಳಗೆ ಏನು ಬರೋದಲ್ಲ, ಸೇಮ್ ಟು ಸೇಮ್ ಬ್ಯಾರೆ ಬುಕ್ ನಾವು ಇರ್ಬೇಕು. ಹೌದಲ್ಲ? ಮತ್ತ ಸ್ವಲ್ಪ ಸಹಿತ ಫರಕ ಇರಬಾರದು. ತೋರ್ಸಿ ನಮಗ್ ಬೇಡ, ನಮಗ್ ಬೇಡ. ನಾವು 18 ಬುಕ್ಕಿಗೆ ಅಂತೂ ಹೋಗಿಲ್ಲ. ನಾವ್ ಹೇಳಿದ ಪೈಲ ಬುಕ್ಕಾನೆ ಬೇಡತ್ತ. ಯಾಕಪ್ಪ ಅಂತಂದ್ರ 8 ಬುಕ್ಕ ನೀವು ತೋರಿಸ್ತೀನಿ ಅಂದಿರಲ್ಲ, ಎಲ್ಲಾದ್ರೂ ಸೇಮನೆ ಇರ್ಬೇಕು. ಅಲ್ಲೊಂದು ಬೇರೆ ಇಲ್ಲೊಂದು ಬೇರೆ ಆಗ್ಬಾರ್ದು. ಯಾಕಪ್ಪ ಅಂತಂದ್ರ ಕೆಲವೊಂದು ಮಂದಿ ಹೇಳ್ತಾರ 18 ಬುಕ್ನಾಗೆ ಕೆಲವೊಂದು ಮಂದಿ ಬರದಾರ ಅಂತ ಹೇಳ್ತಾರ. ಬಾಳ ಮಂದಿ ಬರ್ತಾರ, ತಿಳಿ ಕೆಲಸ ಮಾಡಿ ಬುಕ್ಕಿನ ಕಡೆ ಹೋಗ್ಬೇಡ್ರಿ. ಅಣ್ಣಾಜಿಯವ್ರ ಹಿಂಗ ಮಾತಾಡ್ಲಕ್ ಹೋಗ್ಬೇಡ್ರಿ. ಅದೇ ನೀವು 18 ಬುಕ್ ಅಂತ ಏನಂತೀರಲ್ಲ, ಹಿಂದನ್ನ 4 ವರ್ಷದ ಹಿಂದೆ ಹೋಗಿರ್ತಕ್ಕಂತ ನೆನಪೈತಿ. ಏನವ? ಪದ್ಮ ಪುರಾಣದೊಳಗೆ ತೆಗೆದು ಹೋದ್ರಿ. ಈಗ ಸದ್ ನಂಬಲ್ಲಿ ಇಲ್ಲ. ಪದ್ಮ ಪುರಾಣದೊಳಗ ನೀವು ತೆಗೆದು ಹೋದ್ರಿ, ರಾವಣಗ ಏನೋ ಬ್ರಾಹ್ಮಣತೆ ಕರೆದಾರ, ಏನೋ ದೈತ್ಯತೆ ಕರೆದ, ನೀವೇ ತೆಗೆದು ಓದಿಬೇಡಿ. ಅಲ್ಲ, ಪದ್ಮ ಪುರಾಣ ಅಂದ್ರೆ ಇದನ್ನು 18ರೊಳಗೆ ಐತಿ. ನೀವೇ ತೆಗೆದು ಓದಿಬಿಡ್ರಿ. ಅದನ್ನ ಏನೈತಿ ಅನ್ನೋದು ಗೊತ್ತಾಗ್ಬಿಡ್ತದೆ ನಿಮಗ. ಇಲ್ಲ ಸರ್, ಟೀಚರ್ ಹೊಡೆದಾರ. ಹಿಂಗ್ಯಾಕ ಬಾಬಾ? ಪದ್ಮ ಪುರಾಣದೊಳಗೆ ಏನ್ ಬರದಾರ? ಏನವ? ರಾವಣಗ ಬ್ರಾಹ್ಮಣತೆ ಕರೆದಾರತೆ ಬರದಾರ. ಅದೇ ಸ್ಕಂದ ಪುರಾಣದಾಗ ಏನ್ ಬರದಾರ? ಏನ್ರಿ? ರಾವಣಗ ದೈತ್ಯತೆ ಕರೆದಾರತೆ ಬರದಾರ. ಇವೆರಡು 18 ಅದಾವಲ್ರಿ? ಹೌದು. ಮತ್ತ್ಯಾಕ ಬೇರೆ ಬೇರೆ ಬರದ್ರು? ಸರ್ ಬರ್ತಾಡ್ರಿ. ಮತ್ತೆ ಈಗ ತಂದಿರಿ 4 ವರ್ಷ ಹಿಂದಿನ ನೋಡೋದು ನೆನಪೈತಿ. ಮತ್ತೆ ತಂಗಿ ಈ ಎಣ್ಣೆ ಹೇಗೆ ತಂಗಿ ಬಾರಿ ಐತಿ.
ಸ್ಕಂದ ಪುರಾಣ ಬೇರೆ ಸ್ಕಾಂದ ಪುರಾಣ ಬೇರೆ. 18 ಪುರಾಣದೊಳಗ ವೇದವ್ಯಾಸ ವಿರಚಿತ ರಚಿತ ಪ್ರಣೀತ ಮೂರರೊಳಗು ಒಂದಿರ್ಬೇಕ ಆ ಬುಕ್ಕಿಗೆ ಅಂದ್ರ ಕರೆ ಬುಕ್ಕ. ಅದನ್ನ ಬಿಟ್ಟು ಬ್ಯಾರೆದಿದ್ರ ಅದು 2 ನಂಬರ್ ಬುಕ್ಕ ಹಾಗರ ಕುಟ್ಟಿದ ಬುಕ್ಕ ತರ್ಬೇಕು. ಶಬ್ದ ಉಪಯೋಗಿಸಬಾರ್ದು. ಆದ್ರೂ ಹೇಳಾಕ್ತೇನಿ, ಅದಕ್ಕೆ ಲೆಕ್ಕಿ ಹೋತ ತಿಳಿದ ಪೈಲೆ ಬೇಡ ತಿಳಿದ ಶಾಸ್ತ್ರಕ್ಕೆ ಶಾಸ್ತ್ರ ಮುಖ. ಒಂದೊಂದು ಪುರಾಣದಾಗ ಒಂದೊಂದು ಬೇರೆ ಬೆರೀತಾರು. ನಾವು ಬುಕ್ಕದ ಕಡೆ ಹೋಗಿಲ್ಲ, ಬುಕ್ಕ ತಂಗಿಲ್ಲ ಅಂದ್ಗಳೇ ಬುಕ್ಕದ ವಿಷಯ ಬ್ಯಾಡ ಅಂತ ನಾ ಸಂಜೆ ಮಾಡಿ ಯಾಕೆ ಹೇಳಿನಿ ಅಂದ್ರ, ನಾ ಬುಕ್ಕ ತೆಗ್ಸುದ ಆತಂದ್ರ ನಿಮ್ಮನ್ನ ಸಂಜೆ ತಕ್ಕ ಯಾರನ್ನೂ ಹೊರಗೆ ಬಿಡಂಗಿಲ್ಲ. ಹುಕ್ಕಿ ಹೆಂಗಾದ್ರು ಮಾಡಿರ್ತಾರ, ಊಟ ಮಾಡೋದು ಹಾಡೋದು. ಬುಕ್ಕ ನೀವು ತೋರ್ಸುದು ಅವ್ರು ತೋರ್ಸುದು ಇದು ಬಹಳ ದೂರಕ್ಕೆ ಹೋಗ್ತೈತೆ ಅಂತ ಹೇಳಿ ಸಂಜೆ ಮಾಡಿ ಅಟ್ಟ ಕಷ್ಟ ಇರಲಿ ಅಂತ ಹೇಳಿ ನರ್ಮ ಗರಿಮೆ ಒಳಗೆ ಮುಗಿಸ್ಬೇಕಂತ ಹೇಳಿ ನಾ ಏನ್ ಮಾಡೀನಿ, ದರ್ಶನ ಅಷ್ಟ ಮಾಡ್ರಿ, ತಳಕ್ ಹಚ್ಚಿ ಪಾಯ ಹಿಡ್ಕೊಂಡು ನೀವು ಹಾಡ್ಕೋತ ಹೋಗ್ರಿ, ಅವರು ತಳಕ್ ಹಚ್ಚಿ ಪಾಯ ಹಾಕಿ ಹಾಡ್ಲಕ್ ಹೇಳಿ. ಇಲ್ಲ ಅಂದ್ರ ಹಿಂಗ ಪುರಾಣನಾಗ ಬರ್ತಂದ್ರ ಭಸ್ಮಾಸುರ ಶಿವನ ಮಗ ಅಂತ ಭಸ್ಮದಿಂದ ಹುಟ್ಟಾಲತ್ತ ಅವ್ರು ಹೇಳ್ತಾರ. ನೀವ್ ಇದೇ ಬೇರೆ ಹೇಳಿ. ಹಿಂಗ ನೀವು ಒಂದು ಅವ್ರನ್ನ ಹೇಳ್ಕೋತ ಹೋಗೋದು ವಿಷಯ ಹಿಂಗಾಗುದ. ಕ್ವಾಣೇಶ್ವರನ್ ದೈತ ವದ ಆದಾಗ ಕ್ವಾನೂರ್ ಹತ್ತರು ಕೊಡಗಾನೂರ ಕೊಡಗಾನೂರ ಇತ್ತು ಹೇಳ್ರಿ, ಕೊಡೆಗನೂರ ಅಂತ ಹೇಳ್ರಿ. ಮುಂಡ ಬಿತ್ತು ಅಲ್ಲಿ ಮುಂಡಗ ನೂರ ಆಗೈತಿ. ಅದು ಮುಂಡಗ ನೂರು ಮೊದಲು ಹೆಸರು ಕೇಳೀನಿ, ಅದೊಂದು ಹೇಳಲ್ಲ. ಇದೇ ನೀವು ಕೇಳಿದ ದೇವರು ಬದಲು ವಿಷಯ ಶಬ್ದ ಎಲ್ಲ ಬಿಡಿಸಿ ಹೇಳಿ. ದೈ ತತ್ ಕೇಳ್ರಿ, ದೈ ಅಂದ್ರೆ ಏನ, ತ ಅಂದ್ರೆ ಏನ, ಆಗ ನೀವು ಕೇಳಿರಿ, ಅದನ್ನವ್ರು ಹೇಳಿಲ್ಲ. ಈಗ ನನಗಡ್ಕ ಬಿಡ್ರಿ, ಕುತ್ತಂತ ದೈವ ಕೂತಿ ಐತಿ. ನೀವ್ ಯಾರು ಹೆಂಗ್ ಮಾತಾಡ್ತೀರಿ, ಏನ್ ಮಾತಾಡ್ತೀರಿ ಅನ್ನೋದು ಕುತ್ತಾರಿಗೂ ತಿಳಿದೈತಿ. ನನಗೆ ಹೆಂಗಾರಿ ತಿಳಿದಿರ್ಬೇಕು ಬಿಡ್ರಿ. ಕುತ್ತಂತ ಸಾದಾ ಸೀದಾ ಮಂದಿಗೆ ಗೊತ್ತಾಗತೈತಿ ವಿಷಯ. ಆದ್ರೆ ಏನ್ ಮಾಡ್ರಿ, ನೀವು ಆ ವಿಷಯ ಚರ್ಚೆ ಮಾಡ್ರಿ. ಆ ಬುಕ್ನ್ಯಾಗ ತಗೋ, ಈ ಬುಕ್ನ್ಯಾಗ ತಗೋ ಅನ್ಬೇಡ್ರಿ, ವಿಷಯ ಚರ್ಚೆ ಮಾಡ್ರಿ. ಅದಕ್ಕೆ ಬುಕ್ ಇಲ್ಲದ್ರೆ ಯಾವಾಗ ಬುಕ್ಕ ಬೇಡ ಕೇಳಿನ. ಮತ್ತೊಂದು 18ರಾಗ ಇದು ಆಧಾರ್ ಕಾರ್ಡ್ ಹಾಲು ಮತದಾಗ ಪ್ರಶ್ನೆ ಕೇಳು ಅಂದ್ರು, ಮಂದಿಲ್ಲ ಕೇಳ ಚಪ್ಪಲಿ ಹೊಡೆಯಿದ್ದೀರ. ಅದನ್ನ ಕೇಳಬೇಡ್ರಿ ಎಣ್ಣೆ. ಯಾಕೆ ಕೇಳಬೇಡ್ರಿ ಎಣ್ಣೆ ಅಂದ್ರ, ಎರಡು ಮೇಳ ನಾವು ಮೂರಿಗೆ ಕರ್ಸಿದ್ವಿ ಅಂದ್ರೆ ನಮ್ಮೂಣ 2 ಕಣ್ಣು ಇದ್ದಂಗ. 2 ಕಣ್ಣು ನಮ್ಮೂಣ ಇವ. ಒಂದು ಕಣ್ಣಿಗೆ ಪಿಕ್ಚರ್, ಒಂದು ಕಣ್ಣಿಗೆ ನೀರು ಬಿಡ್ತಾವ. 2 ಕಣ್ಣ ರೆಪ್ಪಿ ಚೆನ್ನಾಗಿ ಕಾಯ್ಕೊಂಡು ನಾವು ಹೋಗ್ಬೇಕು. ಅಂದ್ರ ಮುಂದಿನ ನೋಡಾಕ ನಮ್ಗೆ ಅನುಕೂಲ ಆಕೈತಿ. ನಾವು ಊರಿಗೆ ಕಳಿಸಿರಪ್ಪ ಅವ್ರ ನಮಗೆ ಹಿಂಗೆಲ್ಲ ಮಾಡಿ ಕಳಿಸಿರೋದು ನೀವು ಬೇರೆಯವರಾಗಿ ಹೇಳ್ಕೊತ ಹೋಗ್ಬಾರ್ದು. ಆ ರೀತಿಲೇ ನಾನು ನಿಮ್ಮನ್ನ ಸ್ವಲ್ಪ ಹತ್ತ ಕಾದ ಲೆಕ್ಕಕ್ಕೆ ಹೇಳಿ ಇದನ್ನ ವಿಚಾರ ಮಾಡ್ಕೊಂಡು 2 ಮೇಳವ್ರ ಮುಂದೆ ಹೆಂಗೆ ಹೊಡಿತೀರಿ ಹೊಡಿ. ಯಾಕಪ್ಪ ಅಂತಂದ್ರ ಸರ್ ಈಗ ಮಾತಾಡೋದೆಲ್ಲ ಕರೆಕ್ಟ್ ಐತಿ. ಆ ಬುಕ್ಕಿನೊಳಗೆ 18ರೊಳಗೆ ಬ್ಯಾರೆ ಬ್ಯಾರೆನೆ ಬರದಾರ ಅಂತೇಳಿ ನಿಮ್ಗೆ ತಳಪಾಯದೊಳಗೆ ನಾ ಮೊದಲೇ ಹೇಳ್ಬಿಟ್ಟೆ. ನೀವು ಹಾಲು ಮತನು ಕರೆಕ್ಟ್ ಇಲ್ಲ, ಏನೋ ಕರೆಕ್ಟ್, ಯಾರು ಸುದ್ದ ಬರೋದಿಲ್ಲ, ಏನು ಕರೆಕ್ಟ್ ಇಲ್ಲ ಅಂತೇಳಿ ಅದು ವಿಷಯಕ್ಕೆ ನಾನು ಹೋಗಿಲ್ಲ. ಅದಕ್ಕೆಲ್ಲ ಫಸ್ಟಿಗೆ ಹೇಳಿದ್ರು ಸರ್. ಯಾಕಪ್ಪ ಅಂತಂದ್ರೆ ಈಗ ಸದ್ದ ಸರ್ ಅವ್ರು ತಿಳ್ಕೊಂಡು ಬಿಟ್ಟಾರ. ಅವ್ರು ಏನಪ್ಪಾ ಅಂತಂದ್ರೆ ಇರ್ಲಿ ಏನೇ ಮಾತಾಡದಿದ್ರು ಸಹಿತ ನೀವು ವಿಷಯಗಳು ಬೆಳೆಸೋದ್ ಹೋರಿ ಅಂತಕ್ಕಂತ ಮಾತು ಈ ಸದ್ದ ಹೇಳ್ಯಾರ ಅವರು. ಅದೇ ಪ್ರಕಾರವಾಗಿ ನಾವು ಹೋಗ್ಬೇಕಾಗ ಏನಪ್ಪಾ ಅಂತಂದ್ರ ತಮ್ಮ ಏನ್ರಿ ವಾದಿಸಲಿನೊಳಗೆ ನಮ್ಮ ಸರ್ ಅವರು ಏನ್ ಮಾಡಿದ್ರು, ಯಾರ್ದು ಬೆಳೆಸಿದ್ರು, ದೈತರ ಬದಲು ಬೆಳೆಸಿದ್ರು. ನೀವೆಲ್ಲಾರು ಕೇಳಿ ಏನ್ ಬೆಳೆಸಿದ್ರು ಮಾತಾ, ಏನು ಬೆಳೆಸಿದ್ರು, ಬಲಿ ಚಕ್ರವರ್ತಿ ವಿಷಯ ಬೆಳೆಸಿದ್ರು. ಬೆಳೆಸ್ಯಾರಲ್ಲ ಬಲಿ ಚಕ್ರವರ್ತಿ ಇವ ಒಬ್ಬ ದೈತದನ. ಶ್ರೀಮನ್ ವಿಷ್ಣು ಏನ್ ಮಾಡೋಣ, ವಾಮನ ವೇಷ ತೊಟ್ಟು ಬಂದ. ವಾಮನ ವೇಷ ತೊಟ್ಟು ಬಂದು ಏನ್ ಮಾಡದಪ್ಪ ಅಂತಂದ್ರ 3 ಅಡಿ ದಾನ ಯಾರಿಗೆ ಕೇಳ, ಬಲಿ ಚಕ್ರವರ್ತಿ ಕೇಳದ. ಹೌದಲ್ಲ, ಬಲಿ ಚಕ್ರವರ್ತಿ ಏನು ಮನುಷ್ಯ ವಿಚಾರ ಮಾಡ್ಯಾನ, ದೇವ್ರ ಬಂದು ಕೇಳದಪ್ಪ ಅಂತಂದ್ರ ನಾ ಎಲ್ಲಾನು ಕೊಡ್ಬೇಕಂತ ಹೇಳಿ ಚಕ್ರವರ್ತಿ ವಿಚಾರದಾಗ ಮಾಡಬಾರ್ದ. ಹೌದಲ್ಲ, ಅವಾಗ ಏನು ಮಾಡದಪ್ಪ ಯಾರಪ್ಪ ಅಂತಂದ್ರ ಶ್ರೀಮನ್ ವಿಷ್ಣು ಒಂದ ಏನ್ರಿ ಭೂಮಿಗೆ ಕಾಲ ಇಟ್ಟ, ಭೂಮಿ ಅವನ ವಶ ಆಯ್ತು. ಆಕಾಶಕ್ಕೆ ಕಾಲ ಇಟ್ಟ, ಆಕಾಶ ಅವನ ವಶ ಆಯ್ತು. 2 ಅಡಿ ಜಾಗ ಉಳಿತು. ಹೌದು, ಬಲಿ ಚಕ್ರವರ್ತಿ ಕೇಳ್ತಾನೆ, 2 ಅಡಿ ಜಾಗ ಎಲ್ಲಿ ಇಟ್ಟೆ ಅಂದ ಕೂಡಲೇ ಅವಾಗ ನನ್ನ ತಲೆ ಮ್ಯಾಗ ಕಾಲ ಇಡುವಂತೇಳಿ ಬಲಿ ಚಕ್ರವರ್ತಿ ಹೇಳ್ದ. ಅವಾಗ ಶ್ರೀಮನ ವಿಷ್ಣು ಬಲಿ ಚಕ್ರವರ್ತಿ ತಲೆ ಮ್ಯಾಗ ಕಾಲ ಇಟ್ಟ. ಇವಾಗ ಬಲಿ ಚಕ್ರವರ್ತಿ ಪಾತಾಳಕ್ಕೆ ಹೋದ. ಹೌದಲ್ಲ, ಇಲ್ಲಿ ನಮಗೆ ಏನು ಕೇಳ್ತಾರಪ್ಪ ಅಂತಂದ್ರ ಅವರು
ಏನಂತಾರೆ? ಆ ಯಾರಪ್ಪ ಅಂತಂದ್ರೆ ನಿಮ್ಮ ದೇವರ ವಾಮನ ವೇಷದೊಳಗೆ ಬಂದಾನ. ಹೌದು. ಶ್ರೀಮಂತ ವಿಷ್ಣು ದ್ವಾರಪಾಲಕ್ಕಾಗಿ ಪಾತಾಳದೊಳಗೆ ಕೆಲಸ ಮಾಡ್ಲಕತ್ತಾನ. ದ್ವಾರಪಾಲಕ್ಕಾಗಿ ಪಾತಾಳದೊಳಗೆ ಕೆಲಸ ಮಾಡ್ಲಕತ್ತಾನ. ಅವನಿಗೆ ಯಾವಾಗ ಯಮಸನ ಬರ್ತಿತ್ತ ಹಿಂಗ ಏತ ಕೇಳ್ತಾರ ಅವ್ರು. ಏನ ನೀ ಎಷ್ಟರೇ ಹುಚ್ಚಾಗೈತಿ ಅಲ್ಲ ಏನಪ್ಪ ನನಗೆ ಅಲ್ಲ. ಶ್ರೀಮಂತ ವಿಷ್ಣುನು ವಾಮನ ಒಂದೇ ಅವತಾರ ಐತೇನು? ಬಾಳವ 10 ಅವತಾರಗಳು ವಿಷ್ಣುನದಾವು. ಹೌದು. 10 ಅವತಾರದೊಳಗ 5ನೇ ಅವತಾರ ವಾಮನ ಅವತಾರ ವಿಷ್ಣುಂದ ಐತಿ. ಹೌದೌದಲ್ಲ. ಯಾವುದು ಶ್ರೀಮನ ವಿಷ್ಣು 5ನೇ ಅವತಾರ ವಾಮನ ಐತಿ. ಹೌದು. 6ನೇ ಅವತಾರ ಯಾವ್ದೈತಿ? ನರಸಿಂಹನ ಅವತಾರ ವಾಮನ ಐತಿ. ಹೌದೌದಲ್ಲ. ನರಸಿಂಹನ ಅವತಾರ ವಾಮನ ಐತಿ. ಆ ಸಂದರ್ಭದಾಗ ಶ್ರೀಮನ ವಿಷ್ಣುಂದ ಐತಿ. ಹೌದು. ಎಲ್ಲಿ ಎದ್ದು ಬಂದ ನನ್ನ ದೇವ್ರ ಅಂತಕ್ಕಂಥದ್ದು ಕೇಳಿ ಹೇಳ್ತೀನಿ ನಿನಗ. ಹೇಳು. ಯಾರಪ್ಪ ಅಂತಂದ್ರ ತಮ್ಮ ಹಿರಣ್ಯ ಕಶ್ಯಪ ಇವ ಒಬ್ಬ ದೈತ್ಯವ. ನಿಮ್ಗೆ ಎಲ್ಲರಿಗೂ ಗೊತ್ತ. ಹೌದೌದಲ್ಲ. ಹಿರಣ್ಯ ಕಶ್ಯಪ ಇವ ಒಬ್ಬ ದೈತ್ಯವನ. ಹೌದು. ದೈತ್ಯದ ಮನುಷ್ಯರಾಗ ವಿಚಾರ ಇತ್ತು ಏನಂತೇಳಿ? ಏನವ? ನಾನೇ ದೇವರ, ನೀನು ನನ್ನ ಬಿಟ್ಟು ಯಾರು ದೇವರಿಲ್ಲ ಅಂತ ದೈತ್ಯದ ಮನುಷ್ಯರೊಳಗ ಆಸೆ ಇತ್ತು. ಬಾಯಿ ಮನಸ್ಸಿನಾಗ ಹಿರಣ್ಯ ಕಶ್ಯಪನ ಮಗ ಹೊಟ್ಟಿ ಒಳಗ ಪ್ರಹ್ಲಾದ ಇದ್ದ. ಯಾರು? ತಾಯಿ ಹೊಟ್ಟಿ ಒಳಗ. ಹೌದೌದಲ್ಲ. ತಾಯಿ ಹೊಟ್ಟಿ ಒಳಗ ಇರ್ಲಕ್ಕೆ ಇವ ದೈತ್ಯದ ಗುಣ ತೋರಿಸ್ಲಿಲ್ಲ ಪ್ರಹ್ಲಾದ. ಯಾರು ಭಕ್ತಿ ಮಾಡ್ಲಕತ್ತ? ಹರಿನಾರಾಯಣ. ಹರಿನಾರಾಯಣ ಹರಿನಾರಾಯಣ ಅಂತೇಳಿ ನನ್ನ ದೇವರ ಭಕ್ತಿ ಮಾಡ್ಲಕತ್ತವ. ಹೌದೌದಲ್ಲ. ದೇವರ ಭಕ್ತಿ ಮಾಡ್ಲಕತ್ತ. ಇದು ನಿಮ್ಮ ದೈತ್ಯ ಯಾರಿಗೆ? ಹಿರಣ್ಯ ಕಶ್ಯಪ ಗೊತ್ತಾಯ್ತು. ಅವಾಗ ಏನಾಗ್ತಾರೆ? ಹಿರಣ್ಯ ಕಶ್ಯಪ ಗೊತ್ತಾದ ಕೂಡಲೇ ಏನಾರೇ ಮಾಡಿ ಇವನಿಗೆ ದೇವರ ಭಕ್ತಿ ಬಿಡಿಸ್ಬೇಕು, ಹೊರಗೆ ಬರ್ಲಿ ಈ ಮಗ ಅಂತೇಳಿ ಮಾತಾಡ್ಲಕತ್ತಾವ. ಹೌದೌದಲ್ಲ. ಇದೇನು ಸುಳ್ಳು ಮಾತಲ್ಲ, ಸಿದ್ಧಾಂತ ಮಾತೈತಿ, ಎಲ್ಲರಿಗೂ ಗೊತ್ತದ. ಹೇಳ್ರಿ ನೀವು. ಹೊರಗೆ ಬರ್ಲಿ ಇವನು ಏನಾರೇ ಮಾಡಿ ದೇವರ ಭಕ್ತಿ ಬಿಡಿಸ್ಬೇಕಂದ ಕೂಡಲೇ ಪ್ರಹ್ಲಾದ ಹುಟ್ಟಿ ಬಂದ. ಹೌದು. ಹುಟ್ಟಿ ಬಂದ್ರು ಸಹಿತ ನನ್ನ ದೇವರ ಭಕ್ತಿ ಬಿಟ್ಟಿಲ್ಲವ. ಅವಾಗ ದೇವರ ಭಕ್ತಿ ಬಿಡ್ಲಿಲ್ಲ. ಅವಾಗ ನಿಮ್ಮ ದೈತ್ಯ ಏನದ ಕಶ್ಯಪ ಮಗನಿಗೆ ಹೇಳ್ತಾನ. ಏನಂತ? ಅಲ್ಲೋ ಮಗನ, ಈ ಭೂಮಿ ಮೇಲೆ ನಾನೇ ದೇವರಂದ್ರು ನಾನೇ ಅದೀನಿ, ಎಲ್ಲಾನು ನಾನೇ ಅದೀನಿ. ನೀ ಯಾರ ನಾಮಸ್ಮರಣೆ ಮಾಡಕತ್ತಿದ್ಯೋ ಅವನು ನಾಮಸ್ಮರಣೆ ಬಿಡು, ನನ್ ನಾಮಸ್ಮರಣೆ ಮಾಡಲಾಕತ್ತೀವ ದೈತ. ಅವಾಗ ಹೇಳ್ತಾನ ಪ್ರಹ್ಲಾದ. ಏನಂತ್ರಿ? ಯಪ್ಪ, ಈ ಭೂಮಿ ಮೇಲೆ ಒಬ್ಬನೇ ದೇವರನ್ನ, ಅವನು ಬಿಟ್ಟು ಯಾರು ದೇವರ ಸಾಧ್ಯ ಇಲ್ಲ. ಅವನು ಭಕ್ತಿ ಏನು ಮಾಡ್ತೀನಿ ಅಂದ್ರು ನಾ ಬಿಡುದಿಲ್ಲ ಅಂತಕ್ಕಂತ ಮಾತು ಹೇಳ್ದ ಯಾರು? ಭಕ್ತ ಪ್ರಹ್ಲಾದ. ಪ್ರಹ್ಲಾದ ಹೇಳ ಕೂಡಲೇ ಏನಾರೇ ಮಾಡಿ ಇವನು ಭಕ್ತಿ ಬಿಡಿಸ್ಬೇಕಂತ ನಿಮ್ಮ ದೈತ್ಯ ಮನುಷ್ಯರಾಗಿ ವಿಚಾರ ಮಾಡ್ಲಕತ್ತ ನೋಡ್ರಿ. ದೈತ್ಯ ಮನುಷ್ಯರಾಗಿ ವಿಚಾರ ಮಾಡ್ಲಕತ್ತ. ವಿಚಾರ ಮಾಡಿ ಏನು ಮಾಡದ? ಏನ್ರಿ? ಆನಿ ಕೊರಳೊಳಗ ಆನಿ ಕಾಲೊಳಗ ಹಾಕಿ ತುಳಸದ. ಅಲ್ಲಿನೂ ನನ್ನ ದೇವರನ್ನೇ ಎತ್ತಿ ಹಿಡದಾನ. ನಿಮ್ಮ ದೈತ್ಯಂದ್ರೆ ಯಾವ ಕೆಲಸ ಮಾಡೋದಿಲ್ಲ, ಭಕ್ತಿ ಬಿಡ್ಲಿಲ್ಲ. ಮುಂದೆ ಹೋದ ಗುಡ್ಡದ ವಾಪರಿಂದ ಎತ್ತಿ ಹೋಗದು ನಿಮ್ಮ ದೈತ್ಯ. ಅಲ್ಲಿನೂ ಭಕ್ತ ಪ್ರಹ್ಲಾದ ನನ್ನ ದೇವರ ಭಕ್ತಿ ಬಿಡ್ಲಿಲ್ಲ, ನನ್ನ ದೇವರನ್ನೇ ಎತ್ತಿ ಹಿಡದ. ಮುಂದೆ ಕೊನೆಯದಾಗಿ ಹೋಗಿ ಏನು ಮಾಡದ? ತಾಯಿ ಹಣದ ತಾಯಿ ಕೈಯೊಳಗೆ ವಿಷ ಕೊಟ್ಟ. ಹೋಗಿದು ಮಗನಿಗೆ ಕುಡಿಸಕ್ಕೆ ಕೊಟ್ಟ. ಇವ ಯಾರು? ಕಶ್ಯಪ. ಇವ ದೈತ್ಯವನ. ಹೋಗಿ ಕೊಟ್ಟ ಕೂಡಲೇ ಏನಾಯ್ತಪ್ಪ ಅಂತಂದ್ರ ಹುಟ್ಟಿದ ಮಗನಿಗೆ ಕಾಸ ಹಳದಿರ್ತಕ್ಕಂತ ಮಗನಿಗೆ ಹೆಂಗ ನನ್ನ ಕೈಲೇ ವಿಷ ಕೊಡಿ ಇದ್ರ ಇರ್ಲಿ ಅಂತ ತಿಳ್ಕೊಂಡ ಆ ವಿಷ ಒಯ್ದು ಯಾರ ಕೈಯೊಳಗೆ ಕೊಟ್ಟಳು? ಪ್ರಹ್ಲಾದನ ಕೈಯೊಳಗೆ ಕೊಟ್ಟಳು. ಪ್ರಹ್ಲಾದನ ಕೈಯೊಳಗ ಕೊಟ್ಟ ಕೂಡಲೇ ಏನ ವಿಷ ಕುಡಿತಿದಲ್ಲ, ಸಾಕ್ಷಾತ್ ನನ್ನ ನಾರಾಯಣ ದೇವರ ಬಂದಾನ. ಹರಿನಾರಾಯಣ ದೇವರು ಬಂದ. ದೇವರು ಬಂದು ಅಮೃತ ವಿಷ ಹೋಗಿ ಅಮೃತದ ಅಡಿಗೆ ಮಾಡಿ ಪ್ರಹ್ಲಾದನ ಕುಡಿಸಿ ಜಗತ್ತದೊಳಗೆ ಹೆಚ್ಚಿನ ಪಡ್ಕೊಂಡ. ಯಾರು? ದೇವರು. ಎಲ್ಲ ಮುಗಿತು. ಲಾಸ್ಟಿಗೆ ಬಂದು ಯಾರು? ಹಿರಣ್ಯ ಕಶ್ಯಪ ಅಪ್ಪ ದೈತ್ಯ ಕೇಳ್ತಾನ ಮಗನಿಗೆ. ಏನಂತ ಕೇಳುವ ಮಾತ? ಅಲ್ಲೋ ಮಗನ, ದೇವರ ಅದಾನ ಅಂತ ಹೇಳ್ತಿ, ಎಲ್ಲರೇ ನಿನ್ನ ದೇವರ ಅದಾನ ತೋರಿಸಿ ಕೊಡು ಅನ್ನವ ದೈತ್ಯ. ಅವಾಗ ಯಾರು ಹೇಳ್ತಾರ? ಪ್ರಹ್ಲಾದ ಹೇಳ್ತಾನ. ಏನಂತ ಹೇಳವ? ಯಪ್ಪ, ಅಣುರೇನು ತೃಣ ಕಷ್ಟದೊಳಗ ನನ್ನ ದೇವರ ಅದಾನ. ನನ್ನ ದೇವರ ಅಕ್ಕಂಡ ಅವನನ್ನ ಎಲ್ಲಿ ನೋಡ್ತಿ ನೋಡು, ಅಲ್ಲಿ ನನ್ನ ದೇವರು ಸಿಗ್ತಾನ. ನೀ ಏನಾರೇ ಮಾತಾಡಕ್ ಹೋಗ್ಬೇಡ. ಅಪ್ಪಗೆ ಹೇಳ್ದ ಕೂಡ್ಲೆ ಅವಾಗ ಅಪ್ಪ ಆಗಿರ್ತಕ್ಕಂತ ಹಿರಣ್ಯ ಕಶ್ಯಪ ತನ್ನ ಕೈಯೊಳಗಿರ್ತಕ್ಕಂತ ಗದ ತಗೊಂಡು ಮುಂದಿನ ಕಂಬಿಗೆ ಹೊಡೆದ. ಆ 2ನೇ ಕಂಬಿಗೆ ಹೊಡೆದ, 3ನೇ ಕಂಬಿಗೆ ಹೊಡೆದ. ಎಲ್ಲಾ ಕಡೆ ದೇವರ ಕಾಣ್ತದ. ಕೊನೆಯದಾಗಿ ಒಂದು ಕಂಬಿಗೆ ಹೊಡೆದ. ನರಸಿಂಹ ಸಾಕ್ಷಾತ್ ಅವತಾರ ಕೊಟ್ಟು ಬಂದು ನಿಮ್ಮ ದೈತ್ಯನ ಹೊಟ್ಟಿ ಶೀಳೆಯ ಗರ್ವವನ್ನು ಹರಣ ಮಾಡದ. ಅಲ್ಲಿ ಅವನ ಪ್ರಾಣ ಕಳೆದ. ಯಾವಾಗ ದೇವರಿಗೆ ನೀನು ದೈತ್ಯ ನಿಂದಿಸಿದ
ದೇವರಿಗೆ ಇವ್ರು ಏನ್ ಪರಿಸ್ಥಿತಿ ಆಗ್ಯಾದ್ರಿ ಹೋಗಿದಲ್ರಿ ಜೀವನ. ನಿಮ್ ದೈತ ಸತ್ತು ಹೋಗ್ಯಾನಲ್ಲಿ ಹೌದ್ ಮತ್ತ ಹಿಂಗ ವಿಷಯ ಹಿಂಗ್ ಚಂದಾಗಿ ಬೆಳೆಸ್ಬೇಕು ಬೊಕ್ಕ ಪೆಕ್ಕ ಎಲ್ಲಕ್ಕೂ ಮಾರಾಯ. ಅಣ್ಣಾಗ್ಯಾರ ವಿಷಯಗಳು ಹಿಂಗ ಬೆಳೆಸ್ತಾರೆ ನೀವು ಯಾಕಪ್ಪ ಅಂತಂದ್ರ ದೇವರಿಗೆ ಅಹಂಕಾರದಿಂದ ನಡೆದಿವ ಹೌದಾ ದೇವರಿಗೆ ನಿಮ್ಗೆ ಆದ್ರೆ ನಿಮ್ಮ ದೈತ ಹಿರಣ್ಯ ಕಶ್ಯಪರ ಕೀರ್ತಿ ಏನು ಉಳಿತು ಏನ್ ಉಳಿತು ಜಟ್ಟು ಏನ್ ಉಳಿದ ಹೇಳಿ ನೋಡೋಣ ಏನೂ ಇಲ್ಲ ಸುಮ್ಮನೆ ಏನಾರ ಮಾತಾಡೋದಂದ್ರೆ ಅಣ್ಣಾಗ್ಯಾರ ಇಲ್ಲದು ಹೌದು ವಿಷಯ ನನಗ ಬರ್ತಿತ್ತು ಅಂದ್ರೆ ಬರ್ತೇವೆ ಮಾತಾಡುವತ್ತ ಇಲ್ಲಿಲ್ಲಂದ್ರೆ ಇಲ್ಲ ತಗೋತ್ತ ಏನಪ್ಪಾ ಅಂತಂದ್ರೆ ನಿನಗೆ ಸಂಬಳಕ್ ಬರ್ತಿದ್ದಿಲ್ಲ ತಂಗಿ ಅವಾಗ ನಾ ಹಾಡ್ಲಕತ್ತೀನಿ ನಮ್ಗ್ ಗೊತ್ತೇ ಇಲ್ಲ ನೋಡೋದು ನೀವು ಹಾಡೋದು ಎಣ್ಣ ನೀ ಬರೇ ಹಟ್ಟಿನೇ ಬೆಳೆಸಿದ ಕಡೆ ನನ್ನ ಬುದ್ಧಿನೇ ಬೆಳೆಸಿದ ನೀನು ಹೊಟ್ಟಿ ಬೆಳಿತ ಹೊಟ್ಟಿಗೆ ಜಿಮಾಡ್ಬೇಡುವ ಮಸ್ತಾರ ನೀ ಯಾಕಪ್ಪ ಅಂತಂದ್ರ ಈ ಮಾತು ಮಾತಾಡ್ದಾರ ನೀನು ನಿನ್ನ ತಂಗಿಯಾಗಿ ಬರೇ 10 ವರ್ಷ ಹಾಡಿಕೆ ಮಾಡಿರ್ಬೇಕು ನಿನಕ್ಕೆ ಕಡಿಮೆ ಹಾಡಿಕೆ ಮಾಡಿರ್ಬೇಕು ಖರೆ ನಿನಕ್ಕಿಂತ ಹೆಚ್ಚು ಬೆಳೆದಿಲ್ಲ ನಾನು ನಿನಗೆ ಗೊತ್ತೈತಿ ಎಲ್ಲ ಅದು ನೀವ್ ಹೇಳ್ಬೇಡ ಅವ್ನಿಗೆ ಗೊತ್ತದ ಕರಿ ಮಾಸ್ತರ್ಗ ಹಂಗ ಮಾತಾಡಕ್ ಹೋಗ್ಬೇಡ ಇರ್ಲಿ ಅಣ್ಣಾಜವ್ರು ಎಷ್ಟೇ ಆಗ್ಲಿ ದೊಡ್ಡವ್ರ ಅದಾರ ಸರ್ ಅವ್ರ ಅದಾರ ಅಂತೇಳಿ ಇವ್ರು ಏನಪ್ಪ ಅಂತಂದ್ರ ಅಣ್ಣಾಟಳಿ ನ್ಯಾಗ ಏರ್ಸಿ ಕುಂಡ್ಸನ ಅದೇನೋ ಇಂಗ್ಲೀಷ್ ಹೇಳ್ತಾರ ಏನ್ರಿ ಇವ್ರು ಏನೈತಪ್ಪ ಅಂತಂದ್ರ ಏನೋ ಟೇಕ್ ರಿಸ್ಪೆಕ್ಟ್ ಆಗಿ ಏನೋ ತರ ನೋಡ್ರಿ ಏನ್ರಿ ಇದು ಸ್ಯಾಮ್ಗ್ಯಾಗ ಕೊಳ್ಳೊಳ್ಳಿ ಹಾಕದಂಗ ಮಾಡ್ಲಕತ್ತಾರ ಅದಕ್ಕೆ ಇರ್ಲಿ ಯಾಕಪ್ಪ ಅಂತಂದ್ರ ತಮ್ಮ ದೇವರನ್ನ ಮೊದಲೇ ಪಾಯ ಹಾಕಿನಿ ನನ್ನಂಗ ನೀವು ಪಾಯ ಹಾಕಿಲ್ಲ ಅದಕ್ಕಾಗಿ ನಿಮಗ್ ಮನಿ ಕಟ್ಲಾಕ ಬರೋಲ್ಲದು ಅದೇನಿರ್ತಾವ ಮನಿ ಹೊಳ್ಕೊಂಡ್ ಮುಳುಗಿ ಬಾಬಾ ಹೊಳ್ಕೊಂಡು ಬೀಳಕತ್ತದ ಇರ್ಲಿ ಇಷ್ಟೇ ಮಾತಾಡತಮ್ಮ ಇನ್ನೂ ನನ್ನ ದೇವ್ರ ಹೆಂಗ ಶ್ರೇಷ್ಠ ಕೇಳಿ ಪುತ್ತನ ಅಂತಕ್ಕಂತ ಒಬ್ಬಾಕಿ ಹೆಣ್ಣು ಮಗಳು ದ್ವಾಪಾರ ಯುಗದೊಳಗ ಯಾರ್ಯವರು ಪುತ್ತನ ಅಂತಕ್ಕಂತ ಒಬ್ಬಾಕಿ ಹೆಣ್ಣು ಮಗಳು ದ್ವಾಪಾರ ಯುಗದೊಳಗ ಈಕಿ ರಾಕ್ಷಸಿ ಅದಾಳ ದೈತ ಅದಾಳ ಹೌದಾ ಅಕ್ಕಿ ಏನ್ ಮಾಡಿದಪ್ಪ ಅಂತಂದ್ರ ಎಲ್ಲಿಪ್ಪ ಅಂತಂದ್ರ ಗೋಕುಲ ವನದಾಗ ಬಂದು ಸಣ್ಣ ಕೂಸುಗಳಿಗೆ ಏನ್ ಮಾಡ್ತಿರು ಆ ನವಮಾಸದೊಳಗೆ ನೆತ್ತಿ ಆರಲಾದ ಕೂಸುಗಳಿಗೆ ಎದಿ ಹಾಲು ಕುಡಿಸಿ ಅದು ಬಿಸಿಲ ಹಾಲು ಕುಡಿಸಿ ಆ ಕೂಸುಗಳಿಗೆ ಎಲ್ಲಾ ಪ್ರಾಣ ತೆಗೆದು ಬಿಡ್ತಿದ್ರು ಹೌದಾ ಈಕಿ ಏನಾರೇ ಮಾಡಿ ಗರ್ವ ಹರಣ ಮಾಡ್ಬೇಕಂತೇಳಿ ನನ್ನ ದೇವರು ಶ್ರೀಕೃಷ್ಣ ಪರಮಾತ್ಮ ಮನುಷ್ಯನಾಗಿ ವಿಚಾರ ಮಾಡಿ ಅವಾಗ ಏನಾಗ್ತದ್ರಿ ಮನುಷ್ಯನಾಗಿ ವಿಚಾರ ಮಾಡಿದ ಸಣ್ಣ ಕೂಸನ ರೂಪ ದೊಡ್ಡ ಬಂದ ನಿಮ್ಮ ದೈತರ ಬಳಿ ಬಂದ ಅವಾಗ ಏನಾಗ್ತದ ನಿನ್ನ ದೈತ ಹೆಣ್ಣು ಮಗಳ ಬಳಿ ಬಂದ ನನಗೂ ಎದಿ ಹಾಲು ಕುಡಿಸು ತಾಯಿ ತಂದ ಕೂಡಲೇ ನನ್ನ ದೇವರಿಗೆ ಏನ್ ಮಾಡೋದು ಏನವ ವಿಷದ ಹಾಲು ಕುಡಿಸಿದಳು ವಿಷದ ಹಾಲು ಕುಡಿಸಿ ತಾನೇ ಸತ್ತು ಹೋದಳು ಯಾರಿಗೆ ದೇವರಿಗೆ ವಿಷದ ಹಾಲು ಕುಡಿಸಾಳ ಇದು ಹೋಗಿ ಏನಪ್ಪಾ ಅಂತಂದ್ರೆ ಸಿದ್ಧಾಂತ ಮಾತಿ ಐತಿ ಹೌದೌದು ಪುತ್ತನ ಅಂತಕ್ಕಂತಕ್ಕಿ ನಿಮ್ಮ ರಾಕ್ಷಸಿ ಹೆಣ್ಣು ಮಗಳು ನಿಮ್ಮ ದೈತನೇ ಅದಾಳಕಿ ಹೌದೌದ ಯಾವಾಗ ದೇವರಿಗೆ ವಿಷದ ಹಾಲು ಕುಡಿಸುವ ಆಕಿನೇ ಸತ್ತು ಹೋಗ್ಯಾಳ ಹೌದೌದ ಇಲ್ಲಿ ನನ್ನ ದೇವರ ಕಡಿಮೆ ಆಗಿಲ್ಲ ನಿನ್ನ ದೈತನೇ ಕಡಿಮೆ ಆಗ್ಯಾನ ಹೌದೌದ ಇಷ್ಟೇ ಮಾತಲ್ಲತ್ತವ ಇಲ್ಲ 10 ಅವತಾರ ತೊಟ್ಟಳ ನನ್ನ ತಾಯಿ ಯಾರು ಯಾರವ ರಕ್ತ ಬೀಜಾಸುರನ ಮರ್ದನಿ ದುರ್ಗಾದೇವಿ ಹೌದಾ ದುರ್ಗಾದೇವಿ 10 ಅವತಾರ ಕೊಟ್ಟಾಳ ಹೌದು ನಿಮ್ಮ ರಕ್ತ ಬೀಜಾಸುರ ದೈತನು ಬರೇ ಒಂದು ಹನಿ ರಕ್ತ ಭೂಮಿಯಾಗ ಬಿದ್ರ ಒಂದೊಂದು ಏನಾಗ್ತಿತ್ತು ದೈತರು ಹುಟ್ಟಿ ಬರ್ತಿದ್ರು ಹೌದೌದಲ್ಲ ಆ ಒಂದು ಏನಪ್ಪಾ ಅಂತಂದ್ರೆ ಒಬ್ಬೊಬ್ಬರು ದೈತರು ಹುಟ್ಟಿ ಬರ್ತಿದ್ರು ಆಗ ಅಂತ ದೈತರಿಗೆ ಮರ್ದನ ಮಾಡಿ ಜಗತ್ತಿನೊಳಗ ಏನು 10 ಅವತಾರ ಕೊಟ್ಟು ನಿಂತಾಳ ನನ್ನ ತಾಯಿ ಈಕಿ ದೇವರನೇ ಹೌದೌದಲ್ಲ ಮತ್ತೆ ನಿಮ್ಮ ರಕ್ತ ಬೀಜಾಸುರದ ಕೂನ್ ಏನು ಉಳ್ದದ ಏನಪ್ಪ ಹೆಸರಟ್ಟಿ ಉಳ್ದು ನನ್ನ ತಾಯಿ ಮುಂದೆ ಪಾಣ ಕಡದ ಕಡಸಗಳೇ ಕೂನ್ ಉಳ್ದೈತಿ ನೀವು ದೈತ ಅನ್ಮುಟ್ಟ ತಪ್ಪಾಗ ವಿಷಯ ಹೋಗಿ ಯಾಕಪ್ಪ ಅಂತಂದ್ರ ಹಂಗಲ್ರಿ ಅನ್ನೋಜವ್ರ ವಿಷಯ ಬೆಳೆಸಿದ್ರು ಸಹಿತ ದೈವಕ್ಕೆ ತಿಳಿಯೋಂಗ ಬೆಳೆಸ್ರಿ ಎರಡೇ ಮಾತನ್ನ ಮಾತಾಡ್ತೀನಿ ಕರೆ 10 ಮಾತಾಡೋದಕ್ಕಿಂತ ಮುತ್ತಿನ ಒಂದೇ ಒಂದು ಮಾತಾಡೋದು ಲೇಸ್ ಅಂತ ಎಲ್ಲಾರು ಹೇಳ್ತಾರೆ ಹಿರಿಯರು ಹೇಳ್ತಾರಲ್ಲ ಅದೇ ರೀತಿಯಾಗಿ ನಾವು ಮಾತಾಡ್ಬೇಕಾಗ್ಯದ ಈಗ ಯಾಕಪ್ಪ ಅಂತಂದ್ರೆ ಏನೇ ಮಾಡಿದ್ರು ಸಹಿತ ನನ್ನ ದೇವರ ಕಡಿಮೆ ಆಗುದಿಲ್ಲ ಇದೊಂದು ತೆರೆ ಇಟ್ಕೊಂಡು ಮಾತಾಡ್ರಿ ನೀವು ಅಷ್ಟೇ ಸಾಕು ಹೌದೌದಲ್ಲ ಅದಕ್ಕೆ ಇರ್ಲಿ ಬಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ವಜ್ಜಾಗ್ಲಾರ್ದಂಗ ಈಗ ಪಾಲ ಹಿಡ್ದಾರಿ ಅವರು ಅದ್ರಾಗ ಕಂಡಂತೆ ಕೂರ್ಣ ಕಲ್ಲ ಎಲ್ಲ ಹತ್ಯಾವ ಅದನ್ನ ಮತ್ತೆ ಏನ್ರಿ ಲೇವಲ್ ಮಾಡ್ಬೇಕಲ್ಲ ಅವ್ರು ಏನ್ರಿ ಮಾಡಿ ತೆಗಿಲಕತ್ತಾರ ಪ್ರಯತ್ನ ಮಾಡ್ಲಕತ್ತಾರ ಅವರು ಇರ್ಲಿ ಬಾಳೇನು ಮಾತಾಡೋದು ಬೇಡ ಚಾಲ ಮಾಡಿ ನಮ್ಮ ಅಣ್ಣನ ಬಳಗವ್ರು ಹಿರಿಯ ಕಲಾವಂತರಿಗೆ ಪಾಳ್ಯ ಕೊಡೋಣ ಹೌದು